ಶ್ರೀ ಸಿದ್ಧಾರೂಢರನ್ನ ಮನದಲ್ಲಿ ಸ್ಮರಿಸಿ ನಮಿಸಿ ವೇದಿಕೆಯ ಮೇಲೆ ಆಶೀರ್ವಾಗಿರ್ತಕ್ಕಂತಹ ಪರಮ ಪೂಜನೀಯ ಜಗದ್ಗುರು ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಕೈಲಾವಗಳಲ್ಲಿ ನಮಿಸಿ ಸೇರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಪ್ರಣಾಮ ಸಲ್ಲಿಸಿ ಸೇರ್ತಕ್ಕಂಥ ಎಲ್ಲ ಭಕ್ತರಲ್ಲಿ ಶರಣಾರ್ಥಿಗಳು. ಕಳೆದ ಹಲವಾರು ದಿನಗಳಿಂದ ತಾವು ವೇದಾಂತದ ಚರ್ಚೆಯನ್ನು ಆಲಿಸ್ತಾ ಬರ್ತಾ ಇದ್ದೇವೆ. ಜಗದ್ಗುರು ಶ್ರೀ ಸಿದ್ಧಾರೂಢರ 190ನೇ ಜಯಂತ್ಯೋತ್ಸವ ಹಾಗೂ ಜಗದ್ಗುರು ಶ್ರೀ ಗುರುನಾಥರೂಢರ 115ನೇ ಜಯಂತ್ಯೋತ್ಸವದ ಪ್ರಯುಕ್ತ ಇವತ್ತಿನ ದಿವಸ ತಾವೆಲ್ಲರೂ ಇಲ್ಲಿ ಸೇರಿ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಿಮ್ಮೆಲ್ಲರ ಒಂದು ಸೌಭಾಗ್ಯ, ನಮ್ಮೆಲ್ಲರ ಒಂದು ಸೌಭಾಗ್ಯ. ಇವತ್ತಿನ ವಿಷಯ ವಿಶೇಷವಾಗಿ ಈಗಾಗಲೇ ಸುದೀರ್ಘವಾಗಿ ನಮ್ಮ ಪೂಜ್ಯ ಪಾವುಗಳ ಪ್ರಕಾಶರಾಯರು ತಮಗೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಇದ್ರ ಬಗ್ಗೆ ಬಹಳ ಅಂದವಾಗಿ ಚಂದವಾಗಿ ಮನಮಟ್ಟುವ ಹಾಗೆ ತಿಳಿಸಿಕೊಟ್ಟಿದ್ದಾರೆ. ಆದರೂ ಕೂಡ ಸಭೆಯ ವಾಡಿಕೆ ಅಂತ 2 ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಶಾಮಾನಂದವರು ಕೇಳ್ಕೊಂಡಾಗ ಅದಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಹೀಗಾಗಿ 2 ಮಾತು. ವಿಶೇಷವಾಗಿ ಗುರು ಶಿಷ್ಯರಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಇದೆ. ಭಾರತ ದೇಶದಲ್ಲಿ ನಮ್ಮ ಪರಂಪರೆಯಲ್ಲಿ, ಸನಾತನ ಪರಂಪರೆಯಲ್ಲಿ ಗುರು ಶಿಷ್ಯರ ಪರಂಪರೆ ಅನಾದಿ ಕಾಲದಿಂದ ಬಂದಿರುವುದು. ಇವತ್ತು ಕೂಡ ಗುರು ಶಿಷ್ಯ ಪರಂಪರೆ ನಮ್ಮ ಭಾರತ ದೇಶದಲ್ಲಿ ಬಹಳ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಕರ್ನಾಟಕದಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಲ್ಲಿ ನಮ್ಮ ಆಸೆ ಇದೆ. ಹೇಗೆ ಗುರು ಇರಬೇಕು, ಹೇಗೆ ಶಿಷ್ಯ ಇರಬೇಕು, ಲಕ್ಷಣಗಳೇನು, ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗುತ್ತಿದೆ. ಸ್ವಾಮಿ ವಿವೇಕಾನಂದ ಬಗ್ಗೆ ತಾವೆಲ್ಲ ಕೇಳಿದ್ದೀರಿ, ಅವ್ರ ಗುರುಗಳ ಬಗ್ಗೆನೂ ತಾವು ಕೇಳಿದ್ದೀರಿ. ರಾಮಕೃಷ್ಣ ಪರಮಹಂಸರು ಅವರ ಸಂಭಾಷಣೆಗಳನ್ನು ತಾವು ಕೇಳಿದ್ದೀರಿ. ಸ್ವಾಮಿ ವಿವೇಕಾನಂದರು ನರೇಂದ್ರ ಆಗಿರುವಾಗ ಬಹಳಷ್ಟು ಜನ ಗುರುಗಳನ್ನು ಹುಡುಕಿದ್ದಿರಬಹುದು. ಅವರಿಗೆ ಯಾರು ಕೂಡ ಯೋಗ್ಯ ಗುರು ಅಂತ ಸಿಕ್ಕಿರಲಿಲ್ಲ. ರಾಮಕೃಷ್ಣ ಪರಮಹಂಸಕ್ಕಿಂತ ಮೊದಲು ಅವರು ಪ್ರಶ್ನೆಯಿಂದನೇ ಶುರು ಮಾಡಿದ್ದು ಅವರ ಜೀವನವನ್ನ. ಏನು ಪ್ರಶ್ನೆ? ನೀವು ದೇವರನ್ನು ಕಂಡಿದ್ದೀರಾ? ಮೊದಲು ಗುರುಗಳು ನೋಡ್ಕೊಳ್ಳಿಲ್ಲ ಅವರು. ಮೊದಲು ಪ್ರಶ್ನೆ ಬಂದು ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ಅಷ್ಟೇ ಗುರು ಅಂತ. ಮತ್ತು ಬಹಳ ವಿಶೇಷ ಏನು ಅಂದ್ರೆ ಕೊನೆವರೆಗೂ ಪ್ರಶ್ನೆ ಮಾಡ್ತಾನೆ ಇದ್ರು. ರವೀಂದ್ರನಾಥ್ ಟ್ಯಾಗೋರ್ ತಂದೆ ಹತ್ರ ಹೋಗಿರ್ತಾರೋ, ದೇವೇಂದ್ರನಾಥ್ ಟ್ಯಾಗೋರ್ ಅಂತ ಹೇಳಿ ಅವ್ರನ್ನ ಕೇಳ್ತಾರೆ, ನೀವು ದೇವರನ್ನು ಕಂಡಿದ್ದೀರಾ ಮಹಾಶಯರೇ? ಅವ್ರು ಹೇಳ್ತಾರೆ, ನಿನ್ನ ಕಣ್ಣುಗಳಲ್ಲಿ ನನಗೆ ದೇವರನ್ನು ಕಾಣುವಂತ ಶಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಅಂತ. ಅದಕ್ಕೆ ಅವರು ವಿವೇಕಾನಂದ ಯೋಚನೆ ಮಾಡ್ತಾರೆ, ನಾನು ಭಿಕ್ಷೆ ಬಿಡ್ಲಿಕ್ಕೆ ಹೋದ್ರೆ ಅವ್ರು ಹೇಳಿದ್ರು ನೀನು ದುಡ್ಕೊಂತಿರುವ ಸಾಮರ್ಥ್ಯ ಇದೆ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ. ಹೀಗಾಗಿ ಇವರು ಹುಡುಕಾಡುತ್ತಾ ರಾಮಕೃಷ್ಣ ಪರಮಹಂಸರ ಹತ್ರ ಬರ್ತಾರೆ. ಬಂದು ಕೇಳ್ತಾರೆ, ಮಹಾಶಯರೇ ನೀವು ದೇವರನ್ನು ಕಂಡಿದ್ದೀರಾ? ರಾಮಕೃಷ್ಣ ಪರಮಹಂಸ ಉತ್ತರ ಕೊಡ್ತಾರೆ, ಹೌದಪ್ಪ, ನಾನು ದೇವರನ್ನು ಕಂಡಿದ್ದೀನಿ ಅಷ್ಟೇ ಅಲ್ಲ, ನಿನಗೂ ಕೂಡ ತೋರಿಸ್ತೀನಿ. ನಾನು ಎಷ್ಟು ಸ್ಪಷ್ಟವಾಗಿ ದೇವರನ್ನು ನೋಡಿದ್ದೀನಿ ಅಂತಂದ್ರೆ, ನಿನ್ನನ್ನು ಹೇಗೆ ನೋಡ್ತಾ ಇದ್ದೀನಲ್ಲ ಇದಕ್ಕಿಂತ ಸ್ಪಷ್ಟವಾಗಿ ನಾನು ದೇವರನ್ನು ನೋಡಿದ್ದೀನಿ. ಅವಾಗ ವಿವೇಕಾನಂದರು ಅವ್ರನ್ನ ಪೂರ್ಣವಾಗಿ ಒಪ್ಪಿಕೊಳ್ತಾರೆ. ನಂತರದಲ್ಲಿ ಈಗ ಗುರು ಹೇಳಿದಾಗ ಇವರು ನಂಬಿದ್ರು, ಇದು ಅನುಭವಕ್ಕೆ ಬರಬೇಕಲ್ಲ, ಹಾಗಿದ್ರೆ ತೋರಿಸಿ ಅಂತಂದ್ರು. ಅದಕ್ಕೆ ಗುರು ಹೇಗಿರ್ತಾರೆ, ಸಮರ್ಥ ಗುರು ಹೇಗಿರ್ತಾರೆ ಅಂತ ಹೇಳಿದ್ರೆ, ತನ್ನ ಸ್ಪರ್ಶ ಮಾತ್ರದಿಂದ ಗುರುವಿಗೆ ಅನುಭವ ಮಾಡುವಂತ ಶ್ರೇಷ್ಠವಾದ ಗುರುಗಳು ಇರ್ತಾರೆ. ರಾಮಕೃಷ್ಣ ಪರಮಹಂಸರು ತಕ್ಷಣ ಅವರ ಕಾಲನ್ನು ತೆಗೆದು ವಿವೇಕಾನಂದರ ಮೈಗೆ ತಾಗಿಸ್ತಾರೆ, ತಲೆಗೆ ತಾಗಿಸ್ತಾರೆ. ಅವರು ಕಾಟನ್ ಕೂದಿರ್ತಾರೆ, ಕೆಳಗಿರ್ತಾರೆ. ವಿವೇಕಾನಂದರಿಗೆ ಈ ಬ್ರಹ್ಮಾಂಡ ಒಂದು ಸಲ ಒಂದೇ ಆದಾಗ ತಿರುಗಲಿಕ್ಕೆ ಶುರುವಾಗ್ತದೆ. ಅಂದ್ರೆ ಬ್ರಹ್ಮದರ್ಶನ
ವಿವೇಕಾನಂದರಿಗೆ. ಅವ್ರು ತಕ್ಷಣ ಹೆದರಿಕೆ ಆಗ್ತದೆ, ಯಾಕಂದ್ರೆ ಮನಸ್ಸು ತಯಾರಾಗಿರಲಿಲ್ಲ. ನೀವೇನ್ ಮಾಡ್ತಾ ಇದ್ದೀರಾ, ನಮಗೆ ನಮ್ಮ ತಂದೆ ತಾಯಿದ್ದಾರೆ ಮನೆಯಲ್ಲಿ ಅಂತ ತಕ್ಷಣ ಕಾಲು ತೆಗಿತಾರೆ. ಅವ್ರು ಏನ್ ಮಾಡಿಬಿಟ್ರಿ ನೀವು ಅಂತ ಅವ್ರು ಹೇಳ್ತಾರೆ, ಇದು ನಿಂದ ಆಗಬೇಕು ಅಂತಂದ್ರೆ, ಈ ಅನುಭವ ನಿಂದ ಆಗಬೇಕು ಅಂತ ಹೇಳಿದ್ರೆ ನೀನು ಸಾಧನೆ ಮಾಡಿ ಆ ಹಂತಕ್ಕೆ ಹೋಗ್ಬೇಕು. ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೇನೆ, ಆದ್ರೆ ನೀನು ಸಾಧನೆ ಮಾಡಬೇಕು ಅಂತ. ಹಾಗೆ ರಾಮಕೃಷ್ಣ ಪರಮಹಂಸರ ಬಳಿ ಇದ್ದು ಸಾಧನೆ ಮಾಡಿ, ಅವರ ಸೇವೆ ಮಾಡಿ, ಅವರು ಆ ನಿರ್ವಿಕಲ್ಪ ಸಮಾಧಿ ಆ ಹಂತಕ್ಕೆ ವಿವೇಕಾನಂದ ಸಾಧನೆ ಮೂಲಕ ಗುರುವಿನ ಅನುಗ್ರಹ ಒಪ್ಪಿಸ್ಲಿಕ್ಕಾಗಿ. ಆದ್ರೆ ತಂದು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಶಿಷ್ಯನಾದವನು ಸಾಧನೆ ಮಾಡಿ ಅಂತ ಪಡ್ಕೊಳ್ಬೇಕು. ಗುರುವಿನ ಅನುಗ್ರಹ ಸಾಧನೆ ಮಾಡಿ, ಆದ್ರೆ ಶಿಷ್ಯನಾದವನು ಸಾಧನೆ ಮಾಡಿ ಆ ನಿರ್ವಿಕಲ್ಪ ಸಮಾಧಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥ ವಿಶೇಷವಾದಂಥ ಒಂದು ಸಂದೇಶ ಗುರು ಶಿಷ್ಯ ಪರಂಪರೆಯಲ್ಲಿ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು. ಇನ್ನೊಬ್ಬರು ರಾಮಕೃಷ್ಣ ಪರಮಹಂಸನ ಶಿಷ್ಯರಿದ್ದರು, ಲಾಟು ಮಹಾರಾಜ ಅಂತ ಅವರ ಹೆಸರು. ಅದ್ವೈತಾನಂದ ಅಂತ, ಇವು ತದ್ವಿರುದ್ಧ. ವಿವೇಕಾನಂದರಿಗೆ ತದ್ವಿರುದ್ಧ 16 ಜನ ಶಿಷ್ಯರಿದ್ರು. ಅವರು ಅದ್ವೈತದ ಮಹಾ ಮೇರು ಶಿಖರವರು, ಏನು ಗೊತ್ತಿಲ್ಲ, ಶೂನ್ಯ. ಕುರಿ ಕಾಯುವ ಹುಡುಗೊಬ್ಬ, ಕೇವಲ ಗುರುವಿನ ಅನುಗ್ರಹದಿಂದ ಅವನು ಅದ್ವೈತದ ಪರಾಕಾಷ್ಠೆಯನ್ನ ನಿರ್ವಿಕಲ್ಪ ಸಮಾಧಾನ ಮಾಡಿದ ಮತ್ತೊಬ್ಬ. ಅವರ ಹೆಸರು ವಿವೇಕಾನಂದ ಕೊಟ್ಟಿದ್ದ ಅದ್ಭುತಾನಂದ. ಅದ್ಭುತ ವ್ಯಕ್ತಿ, ನಿರಕ್ಷರ ಪಕ್ಷಿಯಾದಂಥ ವ್ಯಕ್ತಿ. ಆದರೆ ಗುರುವಿನ ಸಾಮೀಪ್ಯದಿಂದ, ಗುರುವಿನ ಅನುಗ್ರಹದಿಂದ ಏನಾಗ್ತದೆ ಅನ್ನಲಿಕ್ಕೆ ಇವರಿಬ್ಬರು ಮಹಾನ್ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ ಅಂತ ಒಂದು ಗುರು ಶಿಷ್ಯ ಪರಂಪರೆ ಭಾರತ ದೇಶದಲ್ಲಿ ಬಹಳ ಅನಾದಿ ಕಾಲದಿಂದ ಬೆಳ್ಕೊಂಡು ಬಂದಿದೆ. ಇವತ್ತು ಕೂಡ ನಮ್ಮ ಗುರು ಶಿಷ್ಯ ಪರಂಪರೆಯಲ್ಲಿ ಗುರುವಿನ ಅನುಗ್ರಹದಿಂದ ಶಿಷ್ಯ ಯಾವ ಮಟ್ಟವನ್ನು ತಲುಪಬಲ್ಲ. ಒಬ್ಬ ಶಿಷ್ಯನಿಗೆ ಉತ್ತಮ ಗುರು ಸಿಗೋದು ಹೇಗೆ ಕಷ್ಟ ಇದೆ, ಹಾಗೆ ಒಬ್ಬ ಉತ್ತಮ ಗುರುವಿಗೆ ಒಬ್ಬ ಉತ್ತಮ ಶಿಷ್ಯ ಸಿಗೋದು ಕೂಡ ಅಷ್ಟೇ ಕಷ್ಟ ಇದೆ ಅಂತ ಗುರು ಶಿಷ್ಯ ಪರಂಪರೆಯನ್ನ ಗುರುನು ಹುಡುಕ್ತಾ ಇರ್ತಾರೆ ಮತ್ತು ಶಿಷ್ಯನು ಹುಡುಕ್ತಾ ಇರ್ತಾರೆ. ಗುರುಗಳು ಸಿಗೋದು ಅಷ್ಟು ಸುಲಭ ಅಲ್ಲ, ಸಮರ್ಥ ಗುರು ಸಿಗೋದು ಅಂತ ಗುರುಗಳು ನಮಗೆ ನಿಮಗೆಲ್ಲರಿಗೂ ಸಿಗಲಿ, ಅನುಗ್ರಹ ಮಾಡಲಿ. ಮತ್ತು ಅವರು ಉದ್ದೇಶಿಸಿದಂಥ, ಅವರು ಅನುಗ್ರಹಿಸಿದಂಥ ಆ ಅನುಭೂತಿಯನ್ನು ನಮ್ಮನ್ನು ಹಂಚಿಕೊಳ್ಳಬೇಕು ಅನ್ನೋದು ನಮ್ಮ ಸಾಧನೆ ಬೇಕು. ಹಾಗಾಗಿ ಅಂತ ಸಾಧನೆ ಮಾಡಲಿಕ್ಕೆ ಶಕ್ತಿ, ಯುಕ್ತಿಗಳನ್ನು ಆ ಗುರು ಸಿದ್ಧಾರೂಢರು, ಗುರುನಾಥರು ನಮಗೆಲ್ಲರಿಗೂ ದಯಪಾಲಿಸಿ ಮತ್ತು ವೇದಾಂತ ತತ್ವಗಳನ್ನು ಜಗತ್ತಿನಾದ್ಯಂತ ನಾವು ಪಡ್ಕೊಂಡದನ್ನು ಮತ್ತೊಬ್ಬರಿಗೆ ಸಾರಬೇಕು ಅನ್ನೋದೇ ವೇದಾಂತದ ಒಂದು ಉದ್ದೇಶ. ಈ ಎಲ್ಲ ವೇದಾಂತದ ವಿಚಾರಗಳು ಜನಮಾನಸಕ್ಕೆ ಮುಟ್ಟಲಿ, ಅವರೆಲ್ಲರೂ ಮೋಕ್ಷವನ್ನು ಪಡೆಯಲಿ ಅಂತ ಹಾರೈಸಿ ನನ್ನನ್ನು ಇಲ್ಲಿ ಕರೆದು ವಿಚಾರಗಳನ್ನು ಹೇಳಲಿಕ್ಕೆ ಅನುಮಾನವಾಗಿರ್ತಕ್ಕಂಥ ನಮ್ಮ ಎಲ್ಲ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಟ್ರಸ್ಟ್ನ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಶ್ಯಾಮನ ಪೂಜ್ಯರವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಮತ್ತು ಎಲ್ಲ ಪರಮ ಪೂಜ್ಯರ ಅಡಿದಾವರನ್ನು ನಮಸ್ಕರಿಸಿ ನಾನು ಎಲ್ಲ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಪೂಜ್ಯರ ಶ್ರೀಪಾದಗಳಲ್ಲಿ ಅನಂತ ಅನಂತ ನಮನಗಳನ್ನು ಸಮರ್ಪಣೆ ಮಾಡಿ ಇದೀಗ ಒಂದು ವಿಶೇಷವಾಗಿರುವ ಸನ್ಮಾನದ ಕಾರ್ಯಕ್ರಮಕ್ಕೆ ಆಗಮಿಸಿ 3 ಸಭೆಗಳಲ್ಲಿ ಪಾಲ್ಗೊಂಡು ಅನುಪಮವಾದ ತಮ್ಮ ಉಪದೇಶ ವೃಂದವನ್ನು ನಮ್ಮೆಲ್ಲರಿಗೆ ಮನಮುಟ್ಟುವಂತೆ ಉಪದೇಶಿಸಿರ್ತಕ್ಕಂತಹ ಪರಮ ಪೂಜ್ಯರಾಗಿರುವ ವಿದ್ಯಾ ವಾಚಸ್ಪತಿ ಪೂಜ್ಯರಿಗೆ ಗೌರವ ಸತ್ಕಾರ.